2020ನೇ ಇಸವಿಯಲ್ಲಿ ಎದುರಾದ ನೈಸರ್ಗಿಕ ವಿಕೋಪಗಳ ನಡುವೆ ಇಡೀ ವಿಶ್ವವನ್ನು ಕಾಡಿ ಕಂಗೆಡಿಸಿದ ಕೊರೋನಾ ಮಹಾಮಾರಿಯ ಆರ್ಭಟದಿಂದ ನಲುಗಿ ಹೋದ ಜನರು 2021ನೇ ಇಸವಿಯಲ್ಲಾದರೂ ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಕಳೆದುಕೊಂಡ ಸಂತಸ ಸಮಾಧಾನಗಳನ್ನು ಮರಳಿ ಪಡೆದು ಸಮೃದ್ಧಿಯ ಮತ್ತು ಶಾಂತಿಯುತ ಜೀವನ ನಮಗೆ ಸಿಗಲಿ ಎಂಬ ಆಶಯ ಎಲ್ಲರದ್ದಾಗಿದೆ. ಪ್ರತಿ ವರ್ಷ ನೂತನ ವರ್ಷವನ್ನು ಸ್ವಾಗತಿಸುವ ನೆಪದಿಂದ ವರ್ಷದ ಕೊನೆಯ ದಿನ ಮಧ್ಯರಾತ್ರಿ ಹೊಸ ವರ್ಷಕ್ಕೆ ಸ್ವಾಗತ ಕೋರಿ ಅಕ್ಕಪಕ್ಕದಲ್ಲಿರುವವರಿಗೆ ಶುಭಾಶಯ ಕೋರಿ ಇಡೀ ರಾತ್ರಿ ನಿದ್ದೆಗೆಟ್ಟು ಹೊಸ ವರ್ಷದ ಹೊಂಗಿರಣಗಳು ಭೂಮಿಗೆ ತಲುಪುವ ವೇಳೆಗೆ ಮತ್ತೇರಿ ಮಲಗಿಬಿಡುತ್ತಿದ್ದ ಜನಸಮೂಹ ಬಹುಪಾಲು ಮಂದಿ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ವಿಧಿಸಲ್ಪಟ್ಟ ನಿರ್ಬಂಧಗಳ ದೆಸೆಯಿಂದ ನಿದ್ರೆಗೆ ಶರಣಾಗಿ ಮುಂಜಾನೆ ಎದ್ದು ಫ್ರೆಶ್ ಆಗಿದ್ದಾರೆ. ಇಂದು ಬೆಳಗ್ಗೆ ಬಹುಪಾಲು ಜನರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ತಮಗಾಗಿ ತಮ್ಮವರಿಗಾಗಿ ಬೇಡಿಕೊಂಡು ಮುಂದಿನ ಕೆಲಸಗಳಿಗೆ ತೆರಳಿದ್ರು. ಚರ್ಚ್ಗಳಲ್ಲಿ ಮತ್ತಿತರ ಪ್ರಾರ್ಥನಾ ಮಂದಿರಗಳಲ್ಲಿ ಸಹ ವಿಶೇಷ ಪ್ರಾರ್ಥನೆಗಳು ನಡೆದವು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯದ ಸಮಸ್ತ ಜನತೆಗೆ 2021ನೇ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ. ಹೊಸ ವರ್ಷವು ಹೊಸ ಭರವಸೆ, ಉತ್ಸಾಹ, ಚೈತನ್ಯಗಳನ್ನು ಹೊತ್ತು ತರಲಿ. ಸಂಭ್ರಮಾಚರಣೆಯ ಹೆಸರಿನಲ್ಲಿ ಸಾಮಾಜಿಕ ಅಂತರ, ಸುರಕ್ಷತಾ ನಿಯಮಗಳ ಪಾಲನೆ ಮರೆಯದಿರಿ ಎಂದು ಮುಖ್ಯಮಂತ್ರಿಗಳು ಸಲಹೆ ನೀಡಿದ್ದಾರೆ. ಸಾಂಕ್ರಾಮಿಕ ರೋಗಗಳಿಂದ ಎದುರಾಗಿದ್ದ ಸಂಕಷ್ಟಗಳು ದೂರ ಸರಿಯಲಿ, ಆರೋಗ್ಯ, ಸಂತಸ, ಸಮೃದ್ಧಿಗಳಿಂದ ಎಲ್ಲರ ಬಾಳು ಹಸನಾಗಲಿ ಎಂದು ಹಾರೈಸಿರುವ ಅವರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ದಾರೆ. ಇತರ ಹಲವಾರು ಗಣ್ಯರು ಸಹ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ದು ಎಲ್ಲರಿಗೂ ಹೊಸ ವರ್ಷ ಸಂತಸ, ಸಮೃದ್ಧಿ ತರಲಿ ಎಂದು ಆಶಿಸಿದ್ದಾರೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ವತಿಯಿಂದ ನರಸಿಂಹರಾಜ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಸಿಬ್ಬಂದಿಗಳಿಗೆ ಕೊರೋನಾ ಸಂದರ್ಭದಲ್ಲಿ ಮಾನವೀಯ ದೃಷ್ಟಿಯಿಂದ ಅವರು ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಸಿಹಿ ವಿತರಿಸಿ ನೂತನ ವರ್ಷದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದ ಡಾಕ್ಟರ್ ಆಂಟೋನಿ ಪಾಲ್ರಾಜ್ ಅವರು ಕೋವಿಡ್ ಸಂದರ್ಭದಲ್ಲಿ ವೈದ್ಯರು ಮತ್ತು ಪೊಲೀಸರು ಸಾರ್ವಜನಿಕರಿಗೆ ಸಲ್ಲಿಸಿದ ಸೇವೆ ಅನನ್ಯವಾದುದು. ಸಂಕಷ್ಟದ ಸಂದರ್ಭದಲ್ಲಿ ಸಮಾಜಕ್ಕೆ ಉತ್ತಮ ರೀತಿಯ ಅವಿರತ ಸೇವೆ ಸಲ್ಲಿಸಿದ ಆರಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ನರಸಿಂಹರಾಜ ಬಿಜೆಪಿ ಅಧ್ಯಕ್ಷರಾದ ಭಾನುಪ್ರಕಾಶ್, ಕಾರ್ಯದರ್ಶಿಗಳಾದ ಸ್ವಾಮಿಗೌಡ, ವೇಲು, ಆಂಟೋನಿ ರಾಬರ್ಟ್, ರವೀಂದ್ರ ಬಾಬಗು, ಆನಂದ್, ಬರ್ನಾಡ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಎನ್ಆರ್ ಕ್ಷೇತ್ರದ ಅಲ್ಪಸಂಖ್ಯಾತ ಬಿಜೆಪಿ ವತಿಯಿಂದ ಕೋವಿಡ್-19 ಈ 2020ರಲ್ಲಿ ಬಂದಂಥ ಈ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ವಿಶೇಷವಾಗಿ ಆರಕ್ಷಕ ಸಿಬ್ಬಂದಿ, ಅದರಲ್ಲೂ ಈ ಸಂಚಾರಿ ಆರಕ್ಷಕ ಸಿಬ್ಬಂದಿ ಮಾಡಿದಂತಹ ಸೇವೆ ಅನನ್ಯ, ಅಪಾರ, ಅಗಣ್ಯ. ಅದನ್ನು ಒಂದು ಮಾತಲ್ಲಿ ಅವರ ಕೃತಜ್ಞತೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಇವತ್ತು ಮತ್ತೊಂದು ಹೊಸ ವರ್ಷವನ್ನು ನಾವು ನೋಡುವಂಥ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟಿದೆ. ಅದರಲ್ಲಿ ಸಿಂಹ ಪಾಲು ಆರಕ್ಷಕ ಸಿಬ್ಬಂದಿಯವರದು. ಅವರು ತಮ್ಮ ಪ್ರಾಣವನ್ನು ಹೊತ್ತ ಇಟ್ಟು ಇವತ್ತು ನಮ್ಮನ್ನು ಕಾಪಾಡಿ ಮತ್ತೊಂದು ನೂತನ ವರ್ಷವನ್ನು ನೋಡುವಂಥ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಂಥ ಆರಕ್ಷಕ ಸಿಬ್ಬಂದಿಯವರನ್ನ ಕೃತಜ್ಞತೆಯನ್ನು ಹೇಳಿ, ವರ್ಷದ ಕೊನೆಯಲ್ಲಿ ಕೃತಜ್ಞತೆಯನ್ನು ಹೇಳಿ ಅವ್ರಿಗೆ ಹೊಸ ವರ್ಷದ ಶುಭಾಶಯವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವು. ಮೈಸೂರಿನ ರಾಜೇಂದ್ರ ನಗರದ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಹೊಸ ವರ್ಷಾಚರಣೆಯ ಅಂಗವಾಗಿ ಇಂದು ನಗರದ ಕೆಆರ್ ಸರ್ಕಲ್ನಲ್ಲಿ ಮಾಸ್ಕ್ ಧರಿಸದ ದ್ವಿಚಕ್ರ ವಾಹನ ಸವಾರರಿಗೆ ಮಾಸ್ಕ್ಗಳನ್ನು ವಿತರಿಸಿ ಸಿಹಿ ನೀಡಿ ಕೊರೋನಾ ಕುರಿತು ಜಾಗೃತಿ ಮೂಡಿಸಲಾಯಿತು. ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಆಂಟೋನಿ ಪೌಲ್ರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸಿವೆ. ಆದರೆ ಈ ಹೊಸ ವರ್ಷದಲ್ಲಿ ಜನರು ಕೊರೋನಾ ವಿಷಯದಲ್ಲಿ ಮುನ್ನೆಚ್ಚರಿಕೆ ವಹಿಸುವ ಅಗತ್ಯವಿರುವುದರಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೊರೋನಾಗೆ ಭಯಪಡದೆ ಮಾಸ್ಕ್ ಧರಿಸುವುದು, ಸ್ಯಾನಿಟೈಸರ್ ಬಳಸುವುದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಕೊರೋನಾದಿಂದ ದೂರವಿರಬಹುದು ಎಂದರು. ದೇವರಾಜ ಸಂಚಾರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಬಿಎನ್ ನಿಂಗರಾಜು, ಎಚ್ಎಂ ಸುಬ್ರಹ್ಮಣ್ಯ, ವೀರಭದ್ರಪ್ಪ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದಯಮಾಡಿ ಈ ವರ್ಷದ ಮೊದಲನೆಯ ದಿನದಿಂದಲೇ ಮಾಸ್ಕ್ ಧರಿಸುವುದರ ಮುಖಾಂತರವಾಗಿ ವೈರಸ್ ಅನ್ನು ಒಡೆದು ಹಾಕೋಣ. ಮಾಸ್ಕ್ ಧರಿಸಿ, ವೈರಸ್ ದೂರವಾಗಿಸಿ. ಇದು ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ದೇವರಾಜ ಪೊಲೀಸ್ ಠಾಣೆ ಇವರ ಸಂಯುಕ್ತ ಆಶ್ರಯದಲ್ಲಿ ವರ್ಷದ ಮೊದಲನೆಯ ದಿನವೇ ಮಾಸ್ಕ್
ಧರಿಸುವ ಜಾಗೃತಿ ಕಾರ್ಯಕ್ರಮ 2021 ಮಾಸ್ಕ್ ಧರಿಸುವ ವರ್ಷ. ಮುಖಗವಸು ಎಂಬುದೇ ಈ ವರ್ಷದ ಪ್ರತಿಯೊಬ್ಬರ ಆರೋಗ್ಯದ ಅಸ್ತ್ರ ಅಸ್ತ್ರ ಅಸ್ತ್ರ. ಮುಖಗವಸು ಧರಿಸಿ ನಿಮ್ಮ ಆರೋಗ್ಯ ನೀವೇ ಕಾಪಾಡಿಕೊಳ್ಳಿ. ನೀವು ಉಳಿಯಿರಿ, ಇತರರನ್ನು ಉಳಿಸಿರಿ. ಇದು ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಆರೋಗ್ಯದ ಕರೆ ಕರೆ ಕರೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎ ನಿವೇಶನ ಪಡೆಯುವ ಸಂಬಂಧ ಇಂದು ಸ್ಥಳ ಪರಿಶೀಲನೆ ನಡೆಸಲಾಯಿತು. ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳೊಂದಿಗೆ ಮೂಡನಗರ ಯೋಜನಾ ಶಾಖೆಯ ಸಹಾಯಕ ನಿರ್ದೇಶಕರಾದ ಯಜ್ಞೇಂದ್ರ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಪ್ರಶಾಂತ್ ಅವರು ಚಾಮುಂಡಿ ಬೆಟ್ಟದ ತಪ್ಪಲಿನ ಲಾರಿ ಟರ್ಮಿನಲ್ ಸನಿಹದ ವಸತಿ ಬಡಾವಣೆಯಲ್ಲಿ ಲಭ್ಯವಿರುವ 9 ಗಂಟೆ ಅಳತೆಯ ಸಿಎ ನಿವೇಶನವನ್ನು ತೋರಿಸಿದ್ರು. ಈ ಜಾಗ ಪತ್ರಕರ್ತರ ಸಂಘದ ಕಚೇರಿಗೆ ಸೂಕ್ತವಾಗಿದ್ದು 80 ಅಡಿ ಅಗಲದ ರಸ್ತೆಗೆ ಹೊಂದಿಕೊಂಡಂತಿದ್ದು ಸಕಲ ರೀತಿಯಲ್ಲೂ ಪ್ರಶಸ್ತವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ನಿವೇಶನ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಸ್ಟಿ ರವಿಕುಮಾರ್, ಉಪಾಧ್ಯಕ್ಷರಾದ ಅನುರಾಗ್ ಬಸವರಾಜ್, ಖಜಾಂಚಿ ನಾಗೇಶ್ ಆಣತ್ತಲೆ, ನಗರ ಕಾರ್ಯದರ್ಶಿ ಪಿ ರಂಗಸ್ವಾಮಿ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಆರ್ ಕೃಷ್ಣ, ಶಿವಮೂರ್ತಿ ಜಪ್ತಿಮಠ, ಬೀರೇಶ್ ಅವರು ಹಾಜರಿದ್ದರು. ಹೊಸ ವರ್ಷದ ಮೊದಲ ದಿನ ಮನೆಯ ಬಾಗಿಲು ತಟ್ಟಿದ ಮೈಸೂರು ಪೊಲೀಸರು ಕೊಟ್ಟ ಗಿಫ್ಟ್ ಏನು ಗೊತ್ತಾ? ಬಾಗಿಲು ತೆರೆದ ಮನೆ ಮಾಲೀಕರಿಗೆ ಆಶ್ಚರ್ಯದ ಜೊತೆಗೆ ಸಂತೋಷವೂ ಸಂತೋಷ. ಕಳವು ಮಾಲುಗಳನ್ನು ವಾರಸುದಾರರ ಮನೆ ಬಾಗಿಲಿಗೆ ತೆರಳಿ ಹಸ್ತಾಂತರಿಸುವ ಮೂಲಕ ಮೈಸೂರು ಪೊಲೀಸರು ಹೊಸ ಪ್ರಯತ್ನಕ್ಕೆ ನಾಂದಿ ಹಾಡಿದ್ದಾರೆ. ಡಿಸಿಪಿ ಗೀತಾ ಪ್ರಸನ್ನ ಹಾಗೂ ನರಸಿಂಹರಾಜು, ಎಸಿಪಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಲಷ್ಕರ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್, ಮಂಡಿ ಠಾಣೆ ಇನ್ಸ್ಪೆಕ್ಟರ್ ನರಸಿಂಹಸ್ವಾಮಿ, ಪಿಎಸ್ಐ ಧನಲಕ್ಷ್ಮಿ, ಶಬರೀಶ್ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಾದ ಮಂಜುನಾಥ್, ಲೋಕೇಶ್, ಚಿನ್ನಪ್ಪ, ಪ್ರದೀಪ್, ರವಿಗೌಡ ಭಾಗವಹಿಸಿದ್ರು. ಜತೆಗೆ ವಶಪಡಿಸಿಕೊಂಡ ಚಿನ್ನಾಭರಣಗಳನ್ನು ವಾರಸುದಾರರಿಗೆ ಖುದ್ದು ಒಪ್ಪಿಸಿದ್ರು. ಮನೆ ಮಾಲೀಕರು ಈ ಘಟನೆಯಿಂದ ಭಾವುಕರಾಗಿದ್ದು ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಚಿನ್ನಾಭರಣ ಪಡೆದುಕೊಂಡಿದ್ದಾರೆ. ಚಿನ್ನಾಭರಣಗಳನ್ನು ನೀಡಿದ ಡಿಸಿಪಿ ಗೀತಾ ಪ್ರಸನ್ನರಿಗೆ ಅರಿಶಿನ ಕುಂಕುಮ ನೀಡಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೇವಲ 3 ದಿನಗಳಲ್ಲಿ ಪ್ರಕರಣವೊಂದನ್ನು ಭೇದಿಸಿ ಮಂಡಿ, ಲಷ್ಕರ್, ಕೃಷ್ಣರಾಜ, ನರಸಿಂಹರಾಜ ಠಾಣೆಗಳಲ್ಲಿ ದಾಖಲಾಗಿದ್ದ ಕಳವು ಪ್ರಕರಣಗಳು ಕಾರ್ಯಾಚರಣೆಯಲ್ಲಿ ಒಟ್ಟು 22 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ 2 ಲಕ್ಷ ನಗದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಳುವಾದ ಮಾಲುಗಳನ್ನು ನ್ಯಾಯಾಲಯದಿಂದ ಪಡೆದುಕೊಳ್ಳಬೇಕಾಗಿತ್ತು. ಇದೀಗ ಮೈಸೂರು ಪೊಲೀಸರು ನ್ಯಾಯಾಲಯದ ಅನುಮತಿ ಪಡೆದು ಕಳವು ಚಿನ್ನಾಭರಣಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಒಪ್ಪಿಸಿದ್ದು ಇದೇ ಮೊದಲಾಗಿದ್ದು ಇಡೀ ರಾಜ್ಯಕ್ಕೆ ಮೈಸೂರು ಪೊಲೀಸರು ಮಾದರಿಯಾಗಿದ್ದಾರೆ. ನಮ್ಮಲ್ಲಿ ಯಾವುದೇ ಪ್ರಮುಖ ವೈಲೇಷನ್ ಆಗಿರೋಂಥ ಪ್ರಕರಣಗಳು ದಾಖಲಾಗಿಲ್ಲ. ಇನ್ನು ನಾವು ಮುಂಚೆನೇ ಒಂದು ವಾರಕ್ಕಿಂತ ಮುಂಚೆ ನಾವೆಲ್ಲ ಪ್ರಿಪ್ರೇಷನ್ಸ್ ಮಾಡಿ ಯಾವ್ಯಾವ ಸಿಟಿ ರೂಲ್ಸ್ಗಳನ್ನ ಮಾಡಿದ್ದೀವಿ, ಯಾವ್ಯಾವ ಬ್ಯಾನ್ಸ್ ಆಗಿದೆ, ರೋಡ್ಗಳು ಯಾವುದನ್ನು ಬಂದ್ ಮಾಡಿದ್ದೀವಿ, ಮತ್ತು ನಾಗರಿಕರು ಯಾವ ರೀತಿ ಪೊಲೀಸರಿಗೆ ಸಹಕಾರ ಮಾಡಬೇಕು, ರೂಲ್ಸ್ ಆ್ಯಂಡ್ ನಾಟ್ಸ್ ಅನ್ನೋದ್ರ ಬಗ್ಗೆ ನಾವು ಮುಂಚೆನೇ ಪ್ರೆಸ್ಸು ಮತ್ತು ಮೀಡಿಯಾದಲ್ಲೆಲ್ಲ ಕೊಟ್ಟು ನಾಗರಿಕರಿಗೆ ಒಂದು ಅವೇರ್ನೆಸ್ ಮೂಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ತುಂಬ ಒಂದು ಅತ್ಯಂತ ಉತ್ಸಾಹದಿಂದ ಎಲ್ಲ ಕಡೆ ರೌಂಡ್ಸ್ ಎಲ್ಲ ಮಾಡಿ ಸಿಟಿನಲ್ಲಿ ನಾಗರಿಕರಲ್ಲಿ ಅನೌನ್ಸ್ ಮಾಡೋದ್ರ ಮೂಲಕ ಅವರಿಗೆ ಅವೇರ್ನೆಸ್ ಮೂಡಿಸಿದ್ರು. ಸೊ ನಾಗರಿಕರು ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅವರು ಕೂಡ ಪೊಲೀಸರ ಎಲ್ಲ ಏನು ನಿರ್ದೇಶನ ಇತ್ತು ಅದೆಲ್ಲವನ್ನೂ ಕೂಡ ಪಾಲಿಸಿದ್ದಾರೆ. ಯಾವುದೂ ಕೂಡ ಅಹಿತಕರ ಘಟನೆಗಳು ನಡೆದಿಲ್ಲ. ನಮ್ಮೆಲ್ಲ ಅಧಿಕಾರಿಗಳು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಮೈಸೂರಿನ ಚಾಮುಂಡಿಪುರಂನ ಸಾರ್ವಜನಿಕ ಗ್ರಂಥಾಲಯದ ಆವರಣದಲ್ಲಿ ನಗರ ಪಾಲಿಕೆ ಸದಸ್ಯರಾದ ಮಾವಿ ರಾಮ್ಪ್ರಸಾದ್ ಮತ್ತು ನಗರ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜು ಅವರ ನೇತೃತ್ವದಲ್ಲಿ ಹೊಸ ವರ್ಷಾಚರಣೆಯ ಅಂಗವಾಗಿ ಗಿಡ ನೆಡುವ ಮತ್ತು ಪೌರ ಕಾರ್ಮಿಕರಿಗೆ ಮಾಸ್ಕ್ ಮತ್ತು ಸಿಹಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಚೇತನ ಮಕ್ಕಳಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಲಾದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾವಿ ರಾಮ್ಪ್ರಸಾದ್ ಅವರು ಹೊಸ ವರ್ಷದ ಮೊದಲ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮುಂದಿನ ದಿನಗಳಲ್ಲಿ ಕೊರೋನಾ ಹಾವಳಿ ಕಡಿಮೆಯಾಗಿ ವಿಶ್ವದಲ್ಲಿ ನೆಮ್ಮದಿ ನೆಲೆಸಲಿ ಎಂದು ಹಾರೈಸಿದರು. ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜು ಅವರು ಮಾತನಾಡಿ ವಿಶೇಷ ಚೇತನ ಮಕ್ಕಳೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸುತ್ತಿರುವುದು ಸಂತೋಷದ ಸಂಗತಿ. ಗಿಡಗಳನ್ನು ನೆಟ್ಟು ಪೋಷಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಅತ್ಯುತ್ತಮ ಕಾರ್ಯವಾಗಿದೆ ಎಂದು ಶ್ಲಾಘಿಸಿದರು. 2021ನೇ ವರ್ಷವನ್ನು ನಾವು ಸಸಿಗಳ ನೆಡುವ ಮುಖಾಂತರ ಮತ್ತು ಮಾಸ್ಕ್ಗಳನ್ನು ಎಲ್ಲರಿಗೂ ಸಹ ನೀಡಿ ಉಚಿತವಾಗಿ ಜಾಗೃತಿಯನ್ನು ಮೂಡಿಸೋ ಮುಖಾಂತರ ಏನಿವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ 2ನೇ ಹಂತ ಕರೋನಾ ಬರುತ್ತೆ ಅನ್ನುವಂಥ ಒಂದು ವಾತಾವರಣದ ಭಯ ಇದೆ.
ಈ ಭಯದ ವಾತಾವರಣವನ್ನು ಹೋಗಲಾಡಿಸ್ಬೇಕು. ನಾವೆಲ್ಲ ಜಾಗೃತರಾಗಿರಬೇಕು. ನಾವು ಸರಿಯಾಗಿದ್ದರೆ, ನಾವು ನಿಯಮಗಳನ್ನು ಪಾಲಿಸಿದ್ರೆ ಯಾವತ್ತೂ ಯಾವುದೇ ಕಾಯಿಲೆಗಳು, ಸಾಂಕ್ರಾಮಿಕ ರೋಗಗಳು ಬರುವುದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಅದರಿಂದ ನಾವು ಜಾಗೃತರಾಗಿರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತಾಯಿದ್ವಿ. ಇವತ್ತು ಸಸಿ ನೆಡುವ ಮುಖಾಂತರ, ಮಾಸ್ಕ್ಗಳನ್ನು ಕೊಡುವ ಮುಖಾಂತರ ಹೊಸ ವರ್ಷವನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ವಾರ್ಡಲ್ಲಿ ವಿಶೇಷವಾಗಿ ವಿಶೇಷಚೇತನ ಮಕ್ಕಳು ಮತ್ತು ನಮ್ಮ ಪೌರ ಬಂಧುಗಳು ಮತ್ತು ಹಾಗೂ ಸಮಸ್ತ ವಾರ್ಡ್ನ ಸಾರ್ವಜನಿಕರ ಪರವಾಗಿ ಪರಿಸರದ ಬಗ್ಗೆ ಒಂದು ಒಳ್ಳೆಯ ಪರಿಸರದ ಬಗ್ಗೆ ಒಂದು ಕಾಳಜಿನ ಇಟ್ಕೊಂಡು ಇವತ್ತು ಮರ ನೆಡೋ ಮುಖಾಂತರ ನಾವು ಹೊಸ ವರ್ಷ 2020 ಬಹಳಷ್ಟು ನಾವು ಅನಾಹುತಗಳನ್ನ ನೋಡಿದ್ವಿ. ಎಸ್ಪೆಷಲಿ ಕೊರೋನಾ ಮಗಳ ಮಧ್ಯೆ ಸಾರ್ವಜನಿಕರು ಬಹಳಷ್ಟು ಆರೋಗ್ಯ ವಿಷಯದಲ್ಲಿ ಭಾಳಷ್ಟು ಏರುಪೇರು ಕಂಡು ಬಂದಿದ್ದನ್ನು ಕಾಣ್ತಾ ಇದ್ವಿ. ಬಹುಶಃ 2021 ನಾವೀಗೇನು ಎರಡನೇ ಸ್ಟೇನ್ ಕಾಣ್ತಾ ಇದ್ವಿ, UK ಸ್ಟೇನ್ ಅಂತ ಏನು ಗಾಬರಿ ಪಡ್ತಾ ಇದ್ದಾರೆ, ಆತಂಕ ಪಡ್ತಾ ಇದ್ದಾರೆ. ಎಲ್ಲೋ ತಾಯಿ ಚಾಮುಂಡೇಶ್ವರಿ ನಮ್ಮ ಮೈಸೂರಿನ ಆ ಒಂದು ಸೋಂಕಿನಿಂದ ದೂರ ಇಡಬೇಕು ಮತ್ತು ಸಾರ್ವಜನಿಕರು ಕೂಡ ಕೋವಿಡ್ ಬಗ್ಗೆ ಭಾಳಷ್ಟು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ತಮ್ಮನ್ನು ತಾವು ಸೇಫಾಗಿ ಇಟ್ಕೊಂಡ್ರೆ, ಆರೋಗ್ಯವಾಗಿ ಇಟ್ಕೊಂಡ್ರೆ ಬಹುಶಃ ಅದರಿಂದ ನಾವು ಭಾಳ ಬೇಗ ದೂರ ಆಗ್ತೀವಿ ಅಂತ ಹೇಳ್ತಾ 2021ನೇ ವರ್ಷದ ಶುಭಾಶಯಗಳನ್ನೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ರಾಜ್ಯಾದ್ಯಂತ ಇಂದಿನಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ PUC ತರಗತಿಗಳನ್ನು ರಾಜ್ಯ ಸರ್ಕಾರ ಆರಂಭಿಸಿದ್ದು, ಅದರ ಜೊತೆಗೆ ವಿದ್ಯಾಗಮ ತರಗತಿಗಳನ್ನು ಸಹ ಆರಂಭಿಸಿದೆ. ಕೊರೋನಾ ಮಹಾಮಾರಿಯ ಅಟ್ಟಹಾಸ ಹಿನ್ನೆಲೆಯಲ್ಲಿ ಕಳೆದ 9 ತಿಂಗಳಿಂದ ಮುಚ್ಚಿದ್ದ ಶಾಲಾ ಕಾಲೇಜುಗಳನ್ನು ಇಂದಿನಿಂದ ತೆರೆದಿದ್ದು, ಪಾಠ ಪ್ರವಚನಗಳು ಆರಂಭಿಸಲಾಗಿದೆ. ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರು ಹೊಸ ಉತ್ಸಾಹದೊಂದಿಗೆ ತರಗತಿಗಳಿಗೆ ಹಾಜರಾಗಿದ್ದು, ಇದುವರೆಗೆ ಮನೆಗಳಲ್ಲೇ ಇದ್ದು ಮೊಬೈಲ್ ಮೂಲಕ ಮಾಡಲಾಗುತ್ತಿದ್ದ ಆನ್ಲೈನ್ ತರಗತಿಗಳ ಮೂಲಕ ಅಷ್ಟಿಷ್ಟು ಪಾಠಗಳನ್ನು ಕಲಿಯುತ್ತಿದ್ದ ಮಕ್ಕಳು ಇದೀಗ ಶಾಲೆಗಳಿಗೆ ಉತ್ಸಾಹದೊಂದಿಗೆ ಹಾಜರಾಗಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ರಾಜ್ಯ ಸರ್ಕಾರವು ಶಾಲೆ ಕಾಲೇಜುಗಳನ್ನು ಆರಂಭಿಸಿದ್ದು, ಶಾಲಾ ಕೊಠಡಿಗಳನ್ನು ಸ್ಯಾನಿಟೈಸ್ ಮಾಡಿ ಮಕ್ಕಳನ್ನು ಸುರಕ್ಷಿತ ಅಂತರದಲ್ಲಿ ಕೂರಿಸಿ ಪಾಠ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಮೈಸೂರಿನ ಮಹಾರಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೊದಲ ದಿನದಿಂದಲೇ ಪಾಠ ಪ್ರವಚನಗಳನ್ನು ಆರಂಭಿಸಲಾಗಿದ್ದು, ಈ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರಾದ ಮೋಹನ್ ಅವರು ಮಾಹಿತಿಗಳನ್ನು ನೀಡಿದ್ದಾರೆ. ಮಕ್ಕಳಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀವಿ, ನಡೀತಾ ಇದೆ. ಮೊದಲನೇ ಪೀರಿಯಡ್ ಇಲ್ಲಿ ನಡೀತಾ ಇದೆ. ಅದು ಪೂರ್ತಿ ಆ ಪೀರಿಯಡ್ ಪೂರ್ತಿ ಆ ಮಕ್ಕಳಿಗೆ ಅಜ್ಞಾನ ಮಾತ್ರ ಕೊಡಲಿಕ್ಕೆ ಹೇಳಿದ್ವಿ. ಆ ಪೀರಿಯಡ್ ಪೂರ್ತಿ ಅದಕ್ಕೆ ಬಳಸ್ಕೊಳ್ಳಿಕ್ಕೆ ಹೇಳಿದ್ವಿ ಎಲ್ಲ ಲೆಕ್ಚರರ್ಸ್. ಇದನ್ನು ಹಾಜರಾತಿ ಸೋಮವಾರದಿಂದ 100% ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಸ್ವಲ್ಪ ಪಾಸ್ದು ವ್ಯವಸ್ಥೆ ಫ್ರೀಯಾಗಿ ಆದರೆ, ಬೇಗ ಆದರೆ, ಈಗ ಪಾಸ್ಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟರೆ, ಯೂನಿಫಾರ್ಮ್ ನೋಡಿಕೊಂಡೆ ಅವರು ಇದನ್ನು ಅವ್ರಿಗೆ ಯಾವುದೇ ಚಾರ್ಜ್ ಇಲ್ಲದೆ ಕರ್ಕೊಂಡು ಬಂದರೆ 100% ಮಕ್ಕಳು ಎಲ್ಲರೂ ಬರಲಿಕ್ಕೆ ರೆಡಿ ಇದ್ದಾರೆ. ಹೊಸ ಯೋಜನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಸರಳವಾಗಿ ಅರಿವು ಮೂಡಿಸುವ ಶಕ್ತಿ ಜಾನಪದ ಕಲೆಗೆ ಇದೆ. ಹಾಡು ಮತ್ತು ನಾಟಕ ರೂಪದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳ ಪ್ರಯೋಜನಗಳ ಕುರಿತು ಜನರಿಗೆ ಅರಿವು ಮೂಡಿಸಲು ಈ ಶಿಬಿರ ಮಹತ್ವದ್ದಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಪ್ರೇಮ್ ಕುಮಾರ್ ಹೇಳಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ 3 ದಿನಗಳ ಕಾಲ ಆಯೋಜಿಸಿರುವ ಮೈಸೂರು ವಿಭಾಗ ಮಟ್ಟದ ಜಾನಪದ ಕಲಾ ತಂಡಗಳ ತರಬೇತಿ ಕಾರ್ಯಾಗಾರವನ್ನು ಗುರುವಾರ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉದ್ಘಾಟಿಸಿದ ಅವರು, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ವೃದ್ಧಿಗೊಳಿಸುವ, ಊಟ, ವಸತಿ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಜೊತೆಗೂಡಿ ಮುನ್ನಡೆಯಬೇಕು ಎಂದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ವಿಭಾಗೀಯ ಸಹ ನಿರ್ದೇಶಕ ಪ್ರಸಾದ್ ಅವರು ಮಾತನಾಡಿ, ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಘೋಷ ವಾಕ್ಯದೊಂದಿಗೆ ಆರೋಗ್ಯ ಅಭಿಯಾನದ ಯೋಜನೆಗಳ ಬಗ್ಗೆ ತೀವ್ರ ಪ್ರಚಾರದ ಮೂಲಕ ಜನಜಾಗೃತಿ ಮೂಡಿಸುವಂತೆ ಮಾಡುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ ಎಂದರು. ವಿವಿಧ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು, ಸಾಂಕ್ರಾಮಿಕ ರೋಗಗಳ ತಡೆಗೆ ಮುಂಜಾಗ್ರತೆ ಕಾರ್ಯಕ್ರಮಗಳು ಕೈಗೊಳ್ಳುವುದು, ಶುಚಿತ್ವ, ಪೌಷ್ಟಿಕ ಆಹಾರ ಪದ್ಧತಿ, ತಾಯಿ ಮತ್ತು ಮಕ್ಕಳ ಆರೋಗ್ಯದ ಕುರಿತಾಗಿ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ಜನರಿಗೆ ಸುಲಲಿತವಾಗಿ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಗುರಿಯಾಗಿದೆ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಟಿ ಅಮರನಾಥ್ ಅವರು ಮಾತನಾಡಿ, ಜನರ ಭಾಷೆ, ಭಾವನೆಗಳಿಗೆ ತಕ್ಕಂತೆ ಗಾಯನ ಮತ್ತು ನಾಟಕಗಳ ಮೂಲಕ ಆರೋಗ್ಯದ ಕುರಿತು ಅರಿವು ಮೂಡಿಸುವುದು ಕಾರ್ಯಾಗಾರದ ಗುರಿಯಾಗಿದೆ. ಕೋವಿಡ್-19 ರೂಪಾಂತರಗೊಂಡು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಚರ ವಹಿಸುವಂತೆ ಜಾಗೃತಿ ಮೂಡಿಸುವುದು ತುರ್ತು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಮೈಸೂರು, ಹಾಸನ, ಮಂಡ್ಯ, ಚಿಕ್ಕಮಗಳೂರು, ಚಾಮರಾಜನಗರ, ಉಡುಪಿ, ಕೊಡಗು ಜಿಲ್ಲೆಯಿಂದ ಜಾನಪದ ಕಲಾವಿದರು ಶಿಬಿರದಲ್ಲಿ ಭಾಗವಹಿಸಿದ್ರು. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ GS ಯೋಗೇಶ್, RCH ಅಧಿಕಾರಿ ಡಾಕ್ಟರ್ L ರವಿ,
ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖಾಧಿಕಾರಿಗಳಾದ ಡಾಕ್ಟರ್ ಪಿ ರವಿ, ಡಾಕ್ಟರ್ ಸುಧೀರ್ ನಾಯಕ್, ಐಇಸಿ ಜಂಟಿ ನಿರ್ದೇಶಕರಾದ ಜ್ಞಾನೇಶ್, ವಿಶ್ವೇಶ್ವರಯ್ಯ ಹಾಗೂ ಮಂಡ್ಯ ಜಿಲ್ಲೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ವೇಣುಗೋಪಾಲ್, ಸಂಪನ್ಮೂಲ ವ್ಯಕ್ತಿ ಜನಾರ್ದನ್, ಡಿ ಯೋಗಾನಂದ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹೊಸ ವರ್ಷದ ಮೊದಲ ದಿನವಾದ ಇಂದು ಮೈಸೂರಿನ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಇಂದು ಬೆಳಗಿನ ಜಾವ 4 ಗಂಟೆಯಿಂದಲೇ ಪೂಜಾ ಕಾರ್ಯಗಳನ್ನು ಆರಂಭಿಸಲಾಗಿದ್ದು, ಹೊಸ ವರ್ಷದ ಅಂಗವಾಗಿ ಭಕ್ತಾದಿಗಳಿಗೆ ಲಡ್ಡು ಮತ್ತು ಪುಳಿಯೋಗರೆಯನ್ನು ಪ್ರಸಾದದ ರೂಪದಲ್ಲಿ ನೀಡಲಾಯಿತು. ನೂರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಪೂಜಾ ಕಾರ್ಯಗಳ ನೇತೃತ್ವ ವಹಿಸಿದ್ದ ದೇವಸ್ಥಾನದ ಸಂಸ್ಥಾಪಕರಾದ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿಯವರು ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ್ರಲ್ಲದೆ, ಕೋವಿಡ್ ಆತಂಕ ಹಿನ್ನೆಲೆಯಲ್ಲಿ ಕಳೆದ 6-7 ತಿಂಗಳಿಂದ ಧಾರ್ಮಿಕ ವಿಧಿವಿಧಾನಗಳಿಗೆ ಅಡೆತಡೆ ಉಂಟಾಗಿದ್ದರಿಂದ ಭಕ್ತಾದಿಗಳಿಗೆ ದೇವರ ದರ್ಶನ ಕೂಡ ಪಡೆಯಲಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಎಂದರು. ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾದುದು ಎಲ್ಲರ ಕರ್ತವ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಹಕಾರದೊಂದಿಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗುತ್ತಿದೆ ಎಂದ ಅವರು, ಕೊರೋನಾ ಮಹಾಮಾರಿ ಆದಷ್ಟು ಬೇಗ ತೊಲಗಲಿ ಎಂಬ ವಿಶೇಷ ಪ್ರಾರ್ಥನೆಯೊಂದಿಗೆ ಪೂಜೆಗಳನ್ನು ನಡೆಸಲಾಗುತ್ತಿದೆ ಎಂದರು. ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಮೈಸೂರು ಸಾಂಸ್ಕೃತಿಕ ನಗರಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಯೋಗಾನರಸಿಂಹನ ದಿವ್ಯ ಸಾನ್ನಿಧ್ಯ ಕ್ಷೇತ್ರ ವಿಜಯನಗರ ಸುಮಾರು ವರ್ಷಗಳಿಂದಲೂ ಕೂಡ ಹೊಸ ವರ್ಷದ ಆಚರಣೆ, ಭಕ್ತಾದಿಗಳ ಸಹಕಾರ, ಇದರಲ್ಲಿ ಸುಮಾರು ಲಡ್ಡು ವಿತರಣೆ ಕಾರ್ಯಕ್ರಮ ನಡೀತಾ ಇತ್ತು. ಈ ವರ್ಷ ಲಡ್ಡು ವಿತರಣೆ ಕಾರ್ಯಕ್ರಮವನ್ನು ಬೇರೆ ರೀತಿಯಾಗಿ ಮಾರ್ಪಾಡು ಮಾಡಬೇಕಾಗಿ ಬಂತು. ಕೋವಿಡ್-19 ನಿಯಮವನ್ನು ಪಾಲಿಸಬೇಕು, ಸರ್ಕಾರದ ನಿಯಮವನ್ನು ಪಾಲಿಸಬೇಕು, ಭಕ್ತಾದಿಗಳಿಗೂ ಕೂಡ ಸಹಕಾರ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೇವಲ ಧಾರ್ಮಿಕ ವಿಧಿವಿಧಾನಗಳನ್ನು ಸೀಮಿತಗೊಳಿಸಿ ಉತ್ಸವಾದಿಗಳನ್ನೆಲ್ಲ ರದ್ದು ಮಾಡಿ, ಆಡಂಬರವಾಗಿರ್ತಕ್ಕಂಥ ಆರ್ಚೆಗಳನ್ನೆಲ್ಲ ರದ್ದು ಮಾಡಿ, ಕೇವಲ ಪ್ರಸಾದಗಳನ್ನು ಆಂತರ್ಯವನ್ನು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ತಕ್ಕಂಥದ್ದು, ಅಂತರವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು 2 ನಿಯಮವನ್ನು ಕೂಡ ಪರಿಪಾಲಿಸುತ್ತಾ ಈ ದೇಗುಲದ ವೈಶಾಲ್ಯತೆ ಜಾಗ ಇರುವುದರಿಂದ ಯಾವ ತೊಂದರೆ ಇಲ್ಲದೆ ಭಕ್ತಾದಿಗಳ ಸಹಕಾರದಿಂದ 4 ಗಂಟೆಯಿಂದ ನಡೀತಾ ಇದೆ. ಮುಖ್ಯವಾಗಿ ರೋಗ ರುಜಿನವಿಲ್ಲದೆ ಕ್ಷೇಮವನ್ನು ಬೇಡುತ್ತಾ, ದೇಶ ಶಾಂತಿ, ವಿಶ್ವಶಾಂತಿಯನ್ನು ಬೇಡುತ್ತಾ, ಪರಮಾತ್ಮನ ಪ್ರಾರ್ಥನೆ ಮಾಡುತ್ತಾ ನಾವು ಈ ಹೊಸ ವರ್ಷದ ಆಚರಣೆಯನ್ನು ಆರಂಭ ಮಾಡಿ ಮುಗಿಸ್ತಾ ಇದ್ದೇವೆ. ಹೊಸ ವರ್ಷದ ಮೊದಲನೇ ದಿನವೂ ಮೈಸೂರಿನಲ್ಲಿ ಪ್ರತಿಭಟನೆಗಳು ಮುಂದುವರೆದಿದ್ದು, ಕೇಂದ್ರ ಸರ್ಕಾರದ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ನಗರದ ಅಗ್ರಹಾರ ವೃತ್ತದಲ್ಲಿ ಸಿಐಟಿಯು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದ ಸಿಐಟಿಯು ಕಾರ್ಯಕರ್ತರು ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯ ಪ್ರತಿಗಳನ್ನು ಸುಡುವುದರ ಮೂಲಕ ಕೇಂದ್ರದ ನೀತಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ರೈತರ ಹಿತ ಕಾಯಲೆಂದು ನೂತನ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಎಂದು ರೈತರನ್ನು ಮತ್ತು ಜನಸಮೂಹವನ್ನು ನಂಬಿಸುತ್ತಿರುವ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳು ಕಾಯ್ದೆಯಲ್ಲಿ ಮಾರಕವಾದ ಹಲವು ಅಂಶಗಳಿದ್ರೂ ಸಹ ಅವುಗಳನ್ನು ಮರೆಮಾಚಿ ವಂಚಿಸುತ್ತಿವೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಕೂಡಲೇ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾಯ್ದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಜಯರಾಮ್, ಕೆ ಬಸವರಾಜ್, ಜಗನ್ನಾಥ್, ಕಾರ್ಮಿಕ ಮುಖಂಡರಾದ ಜಗದೀಶ್ ಸೂರ್ಯ ಮತ್ತಿತರರು ಪಾಲ್ಗೊಂಡಿದ್ದರು. जिंदाबाद जिंदाबाद वापस सागले वापस सागले वापस सागले वापस सागले केंद्र सरकार रैत विरोधी नीतिಗೆ ಧಿಕ್ಕಾರ ಜಯವಾಗಲಿ ಜಯವಾಗಲಿ ಸರ್ ಇಂದ ಹೋಗಿ ನೀವು ಜಿಂದಾಬಾದ್ ಜಿಂದಾಬಾದ್ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಹೋರಾಟಕ್ಕೆ ಜಯವಾಗಲಿ 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 ರೈತ ವಿರೋಧಿ ಕಾರ್ಮಿಕ ವಿರೋಧಿ ಹೋರಾಟಕ್ಕೆ ಜಯವಾಗಲಿ 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 ಸರಿಯಾಗಿ ಆಗಬೇಕು इंकलाब जिंदाबाद 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 इंकलाब जिंदाबाद जिंदाबाद जिंदाबाद
ಶಾಸನಗಳನ್ನು ಸುಡುವ ಹೋರಾಟಕ್ಕೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಕರಾಳ ಶಾಸನಗಳನ್ನು ಸುಡುವ ಹೋರಾಟಕ್ಕೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಕರಾಳ ಶಾಸನಗಳನ್ನು ಸುಡುವ ಹೋರಾಟಕ್ಕೆ ಜಯ. ಮೈಸೂರು ಅರಮನೆ ಮಂಡಳಿ ಪ್ರಕಟಿಸಿರುವ ನೂತನ ವರ್ಷ 2021ರ ಕ್ಯಾಲೆಂಡರ್ ಅನ್ನು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಶುಕ್ರವಾರ ಬಿಡುಗಡೆ ಮಾಡಿದ್ರು. ಅರಮನೆ ಮಂಡಳಿ ಉಪನಿರ್ದೇಶಕರಾದ ಸುಬ್ರಹ್ಮಣ್ಯ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕರಾದ ಪಿ ಶಿವಣ್ಣ ಉಪಸ್ಥಿತರಿದ್ದರು. ಶಾಸಕರಾದ ಸಾರಾ ಮಹೇಶ್ ಅವರು ತಾವು ಸಾಕಿ ಬೆಳೆಸಿದ ಚಿಂಟು ಎಂಬ ಕೋತಿ ಮೃತಪಟ್ಟ ಸಂದರ್ಭದಲ್ಲಿ ಅದರ ನೆನಪಿಗಾಗಿ ತಮ್ಮ ತೋಟದಲ್ಲಿ ಸ್ಮಾರಕವೊಂದನ್ನು ನಿರ್ಮಿಸಿದ್ರು. ಇದೀಗ ಚಿಂಟು ಮೃತಪಟ್ಟು 1 ವರ್ಷವಾಗಿರುವ ಹಿನ್ನೆಲೆಯಲ್ಲಿ ಪುಣ್ಯಸ್ಮರಣೆ ಕಾರ್ಯವನ್ನು ಹಮ್ಮಿಕೊಂಡಿದ್ರು. ಮೈಸೂರಿನ ದಟ್ಟಗಳ್ಳಿಯಲ್ಲಿರುವ ಸಾರಾ ಫಾರ್ಮ್ನಲ್ಲಿ ಕುರಿಯ ಮೇಲೆ ಕುಳಿತಿರುವ ಚಿಂಟುವಿನ ಪ್ರತಿಮೆಯನ್ನು ಸ್ಥಾಪಿಸಿ ಅದಕ್ಕೊಂದು ಕಲ್ಲಿನ ಮಂಟಪವನ್ನು ಸಹ ನಿರ್ಮಿಸಿರುವ ಸಾರಾ ಮಹೇಶ್ ಅವರು ಇಂದು ಅದೇ ಸ್ಥಳದಲ್ಲಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಸುದರ್ಶನ ಹೋಮ ಮತ್ತು ಗಣಪತಿ ಹೋಮ ನಡೆಸಿ ಆಹ್ವಾನಿತರಿಗೆ ಊಟ ಹಾಕಿಸಿದರು. ವಿಶ್ವಕರ್ಮ ಸಮುದಾಯದ ಶಿಲ್ಪಿಗಳು ಕಾಡುಗಲ್ಲನ್ನು ಕೆತ್ತಿ ನಿರ್ಮಿಸುವ ವಿಗ್ರಹಗಳನ್ನು ನಾವೆಲ್ಲರೂ ದೇವರು ಎಂದು ಪೂಜಿಸುತ್ತೇವೆ. ಭಕ್ತ ಜನರ ಪೂಜೆಗೆ ಒಂದು ಮೂರ್ತ ರೂಪ ನೀಡುವಂತ ನಿಮ್ಮ ಸೇವೆ ಅನನ್ಯವಾದುದು ಎಂದು ಶಾಸಕರಾದ ಎಲ್ ನಾಗೇಂದ್ರ ಅವರು ಹೇಳಿದರು. ರಾಜ್ಯ ಸರ್ಕಾರವು ಇದೇ ಮೊದಲ ಬಾರಿಗೆ ವಿಶ್ವಕರ್ಮ ಅಮರ ಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣಾ ದಿನವನ್ನು ಆಚರಿಸುತ್ತಿದ್ದು, ಮೈಸೂರಿನ ಕಲಾಮಂದಿರದಲ್ಲಿ ಇಂದು ಏರ್ಪಡಿಸಿದ್ದ ಸಂಸ್ಮರಣಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅನಾದಿ ಕಾಲದಿಂದಲೂ ಅನ್ನದಾತರಾದ ರೈತರಿಗೆ ಉಳುವ ನೇಗಿಲು, ನೊಗ ಮುಂತಾದವನ್ನು ಮಾಡಿಕೊಟ್ಟು ಬೆನ್ನೆಲುಬಾಗಿ ನಿಂತ ವಿಶ್ವಕರ್ಮರ ಸೇವೆಯನ್ನು ಸಮಾಜ ಸದಾ ಸ್ಮರಿಸಬೇಕು ಎಂದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಆರ್ ರಘು ಅವರು ಮಾತನಾಡಿ, ಸಂಸ್ಕೃತಿಯ ನೆಲೆಬೀಡಾದ ಕನ್ನಡ ನಾಡಿಗೆ ಶಿಲ್ಪಕಲೆಯ ಶ್ರೀಮಂತಿಕೆಯನ್ನು ನೀಡಿದವರು ಅಮರ ಶಿಲ್ಪಿ ಜಕಣಾಚಾರಿಯವರ ಪ್ರತಿಭೆಯಿಂದ ಮೂಡಿಬಂದ ಶಿಲ್ಪಕಲೆಗಳ ವೈಭವ ಸೂರ್ಯಚಂದ್ರರು ಇರುವವರೆಗೂ ಶಾಶ್ವತವಾಗಿರುತ್ತದೆ ಎಂದು ಬಣ್ಣಿಸಿದರು. ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ಸಮಿತಿಯ ಅಧ್ಯಕ್ಷರಾದ ಎಸ್ ನಾಗರಾಜು ಅವರ ನೇತೃತ್ವದಲ್ಲಿ ವಿಶ್ವಕರ್ಮ ಶಿಲ್ಪಿಗಳಾದ ಬಂಗಾರ ಆಚಾರ್, ಚೆನ್ನಪ್ಪ ಆಚಾರ್, ಯೋಗಿರಾಜ್, ಶ್ರೀಕಂಠಾಚಾರ್, ಜನಾರ್ದನ ಆಚಾರ್ ಅವರನ್ನು ಸನ್ಮಾನಿಸಲಾಯಿತು. ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ಸಮಿತಿಯ ಅಧ್ಯಕ್ಷರು ಇವರಿಗೆ ಎಲ್ಲ ಹಿರಿಯರ ಪರವಾಗಿ ಅಭಿನಂದನೆಗಳನ್ನು ಸಹ. ನಾಗರಾಜ್ ಅವರ ಯೋಜನೆ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣಾ ಸಮಿತಿಗೆ ದುಡಿದಿರ್ತಕ್ಕಂಥವ್ರಿಗೆ ಒಂದು ಆದ ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಹಿರಿಯರಿಗೆ ಮುಖಂಡರುಗಳಿಗೆ ಸನ್ಮಾನ ಮಾಡಬೇಕು. ನಾವು ಇವತ್ತು ಆಗ್ತಾ ಇಲ್ಲ, ಆದ್ದರಿಂದ ಎಲ್ಲರ ಪರವಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ